ಬರೀ ತೂಕದಷ್ಟು ಪ್ರಶ್ನೆ ಅಲ್ಲ. ಒಬೆಸಿಟಿನಲ್ಲಿ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಅದೇ ಥರ ಉಸಿರಾಡಕ್ಕೆ ತೊಂದರೆ ಆಗೋದಿರ್ಬೋದು, ಗೊರಕೆ ಹೊಡೆಯೋದಿರ್ಬೋದು, ಮುಖದಲ್ಲಿ ಕೂದಲು ಬರೋದು, ತಲೆಯಲ್ಲಿ ಕೂದಲು ಬೀಳೋದು, ಈ ಥರ ಬೇರೆ ಬೇರೆ ತೊಂದರೆಗಳು. ಇಂಡಿಯಾದಲ್ಲಿ ಈಗ 25% ಜನ ಒಬಿಸು. ಹಿಂದೆಲ್ಲ ಇಂಡಿಯಾದಲ್ಲಿ ಎಲ್ಲ ಸಣ್ಣಕ್ಕಿರ್ತಾಯಿದ್ರು. ಮಕ್ಕಳನ್ನೇ ನೀವು ನೋಡಿರ್ಬೋದು, ಹಿಂದೆಲ್ಲ ಚಿಕ್ಕ ಚಿಕ್ಕದಾಗಿರ್ತಾಯಿದ್ರು. ಈಗೆಲ್ಲ ದಪ್ಪ ಆಹಾರದಲ್ಲಿ ಬದಲಾವಣೆ ಆಗಿದೆ, ಎಕ್ಸರ್ಸೈಸ್ ಇಲ್ಲ, ಪೊಲ್ಯೂಷನ್ ಜಾಸ್ತಿ ಆಗಿದೆ, ಇದನ್ನೆಲ್ಲ ಸೇರಿಕೊಂಡು ಒಬಿಸಿಟಿ ಜಾಸ್ತಿ ಆಗ್ತಾಯಿದೆ. ಸೊ ಈ ಹೊಸ ಔಷಧಿಗಳು ಬಂದಿರೋದು ಶುಗರ್ಗೂ ಟ್ರೀಟ್ ಮಾಡಬೇಕು. ಶುಗರೇ ಟ್ರೀಟ್ ಮಾಡುತ್ತೆ, ಅದಕ್ಕೋಸ್ಕರನೂ ಇಂಟ್ರೊಡ್ಯೂಸ್ ಮಾಡೋದು ಫಸ್ಟ್. ಅದನ್ನು ಎಂಡೋಕ್ರೈನಾಲಜಿಸ್ಟು ಅದನ್ನು ಮಾಡ್ತಾರೆ. ನಾವು ಫೋಕಸ್ ಮಾಡೋದು ತೂಕ ಕಮ್ಮಿ ಮಾಡೋದು. ಜೊತೆಗೆ ತೂಕ ಕಮ್ಮಿ ಮಾಡಿದಾಗ ಮುಖ ಎಲ್ಲ ಜೋತು ಬೀಳುತ್ತೆ, ಸ್ಕಿನ್ ಸೆಡಲ್ ಆಗುತ್ತೆ. ಅದನ್ನೆಲ್ಲ ಸೌಂದರ್ಯ ಸಮಸ್ಯೆಗಳು ಟ್ರೀಟ್ ಮಾಡೋದು. ಇನ್ನೊಂದೇನಾಗುತ್ತೆ ಅಂದರೆ ರೂಪ ಸರಿಯಾಗಿರಬೇಕು, ಆಕಾರ ಸರಿಯಾಗಿರಬೇಕು. ಬರೀ ಗಾತ್ರ ಅಷ್ಟೇ ಅಲ್ಲ, ತೊಡೆ ದಪ್ಪ ಇತ್ತು ಕೆಡದ ಕಾಣುತ್ತೆ, ಅದಕ್ಕೆ ಲೈಪೋಸೆಕ್ಷನ್ ಮಾಡೋದು. ಹಾಗೆ ಇವರಿಗೆ ನಿದ್ರೆ ಮಾಡೋಕ್ಕೂ ಸಮಸ್ಯೆ ಬರುತ್ತೆ, ಗೊರಕೆ ಜಾಸ್ತಿ ಆಗುತ್ತೆ. ಗುಡ್ ಮಾರ್ನಿಂಗ್. ಯೂಶ್ವಲಿ ತುಂಬ ವೇಟ್ ಜಾಸ್ತಿ ಇದ್ದರೆ ಗೊರಕೆ ಮಾತ್ರ ಅಲ್ಲ, ಗೊರಕೆ ಜೊತೆಗೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಸಿಂಡ್ರೋಮ್ ಅಂತ ಇರುತ್ತೆ. ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಸಿಂಡ್ರೋಮಲ್ಲಿ ಅವರ BMI 30ಕ್ಕಿಂತ ಜಾಸ್ತಿ ಇರುತ್ತೆ. ಅವರು ಕೆಲವು ಸೆಕೆಂಡಿಗೆ ಉಸಿರಾಡಲ್ಲ. ಅದು ಎಷ್ಟು ಸಿವಿಯರ್ ಇದೆ ಅಂದರೆ ಎಷ್ಟು ಸೆಕೆಂಡ್ 1 ಅವರಲ್ಲಿ ಉಸಿರಾಡಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಈ ಪೇಷಂಟ್ಸಲ್ಲಿ ನಾರ್ಮಲ್ ಸರ್ಜರಿ ಗೊರಕೆಗೆ ವರ್ಕ್ ಆಗಲ್ಲ. ಸೊ ಈ ಪೇಷಂಟ್ಸಿಗೆ ಫಸ್ಟ್ ಈ ಡ್ರಗ್ಸ್ ಕೊಟ್ಟು ವೇಟ್ ಕಂಟ್ರೋಲಲ್ಲಿ ಮಾಡಿ ಆದಮೇಲೆ ಯೂಶ್ವಲಿ ಬಾಯಿದು ಸರ್ಜರಿ ಇಲ್ಲಾಂದರೆ ನೋಸ್ ಸರ್ಜರಿ ವರ್ಕ್ ಆಗುವ ಚಾನ್ಸ್ ಜಾಸ್ತಿ ಇದೆ. ಅದಕ್ಕೆ ಈ ಪೇಷಂಟ್ಸಲ್ಲಿ ಸಹ ಈ ಡ್ರಗ್ ಕೊಡೋದು ಇಂಪಾರ್ಟೆಂಟ್. ಥ್ಯಾಂಕ್ ಯು. ನಾವು ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತು ಇವತ್ತು ನಮ್ಮದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಓಪನ್ ಮಾಡ್ತೇವೆ. ಈಗ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಅಂದರೆ ಏನು? ನಿಮ್ಮದು ಬಾಡಿ ಚೇಂಜ್ ಮಾಡೋಕ್ಕೆ ಎಲ್ಲ A to Z ಒಂದೇ ಕಡೆ. ನಾವು ಮುಂಚೆ ಆಗಲೇ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತಾಯಿದ್ವಿ, ಲೈಪೋಸಕ್ಷನ್ನು, ಅಬ್ಡಾಮಿನೋಪ್ಲಾಸ್ಟಿ, ಆ ಥರ. ಈಚೆಗೆ ಸಾಕಷ್ಟು ಹೊಸ ಮೆಡಿಸಿನ್ಸ್ ಬಂದಿದೆ, ನೀವು ಕೇಳಿರ್ಬೋದು, ಒಜೆಂಪಿಕ್ಕು, ಮಂಜಾರೋ, ಆ ಥರ. ಈಗ ಇದೇನಾಗಿದೆ, ಈ ಮೆಡಿಸಿನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಬಟ್ ಕೆಲವ್ರಿಗೆ ಇದ್ರ ಬಗ್ಗೆ ಅಷ್ಟು ಸರಿ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಇದು ವಂಡರ್ ಡ್ರಗ್ಗು, ಇದರಿಂದ ಎಲ್ಲ ಸರಿಗೆ ಹೋಗುತ್ತೆ. ಕೆಲವ್ರು ಹೇಳ್ತಾರೆ ಇದು ಸೇಫ್ ಇಲ್ಲ, ಇದರಿಂದ ತೊಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು. ಪ್ಲಸ್ ಸುಮಾರು ಕಡೆ ಈ ಮೆಡಿಸಿನ್ಸು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ನಾನ್ ಕ್ವಾಲಿಫೈಡ್ ಪೀಪಲ್ಲು, ನಾನ್ ಡಾಕ್ಟರ್ಸು ಈ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾಯಿದ್ದಾರೆ. ಅದು ಕರೆಕ್ಟ್ ಅಲ್ಲ. ಈ ಮೆಡಿಸಿನ್ಸು ಯಾರಿಗೆ ಸರಿಗಿದೆಯೋ ಅವರಲ್ಲಿ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ, ಬಟ್ ಅದು ಡಾಕ್ಟರೇ ನೋಡ್ಬಿಟ್ಟು ಮಾಡಬೇಕು. ಸೊ ನಮ್ಮದು ಈ ಸೆಂಟರ್ ಓಪನ್ ಮಾಡೋದ್ರಲ್ಲಿ 3 ಉದ್ದೇಶ. ಒಂದು, ಈ ಮೆಡಿಸಿನ್ಸ್ನ ಯಾರಿಗೆ ಬೇಕೋ ಅವ್ರಿಗೆ ಸರಿಯಾಗಿ ಅಸೆಸ್ ಮಾಡಿ ಕೊಡೋದು. ಸೆಕೆಂಡು, ಈ ಬರೀ ಎಕ್ಸಸೈಸ್ ತೊಗೊಂಡ್ರೆ ಸಾಲದಲ್ಲ, ಅದ್ರ ಜೊತೆ ಡಯಟು, ನ್ಯೂಟ್ರಿಷನ್ನು ಈಕ್ವಲಿ ಇಂಪಾರ್ಟೆಂಟು. ಬರೀ ವೆಯ್ಟ್ ಲಾಸ್ ಮುಖ್ಯ ಅಲ್ಲ, ವೆಯ್ಟ್ ಲಾಸ್ ಸಸ್ಟೈನಬಲ್ ಆಗಿರಬೇಕು. ಈ ಮೆಡಿಸಿನ್ಸು ಒಂದು ದಿವಸ ನಿಲ್ಸಕ್ಕೂ ನೋಡಬೇಕು. ಆವಾಗ ಡಯಟು, ಎಕ್ಸಸೈಸು, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಇಂಪಾರ್ಟೆಂಟು. ಮೂರನೇದು, ಈ ವೆಯ್ಟ್ ಲಾಸ್ ಇದ್ದಾಗ ಅದ್ರ ಜೊತೆ ಸಾಕಷ್ಟು ಇಶ್ಯೂಸೂ ಇರುತ್ತೆ. ಕೆಲವ್ರು ಜಾಸ್ತಿ ಕೂದಲಿರುತ್ತೆ, PCOD ಇರುತ್ತೆ, ಲೂಸ್ ಚರ್ಮ ಇರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ, ಉಸಿರಾಟ ಕಷ್ಟ, ನಿದ್ದೆಯಲ್ಲಿ ಕಷ್ಟ, ಸ್ಲೀಪ್ ಆ್ಯಪ್ನಿಯಾ, ಇವೆಲ್ಲ ತೊಂದರೆಗಳು ಇರುತ್ತೆ. ಸೊ ಇವೆಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮ್ಮ ಒಂದು ಸೆಂಟ್ರಲ್ಲಿ ನ್ಯೂಟ್ರಿಷನಿಸ್ಟ್ ಇದೆ, ಸ್ಪೋರ್ಟ್ಸ್ ಮೆಡಿಸಿನ್ ಎಕ್ಸ್ಪರ್ಟ್ ಇದೆ, ENT ಸರ್ಜನ್ ಸ್ಲೀಪ್ ಆ್ಯಪ್ನಿಯಾಗಿದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ PCODಗೆ. ನಮ್ಮದು ಉದ್ದೇಶ ಏನಂದರೆ ಇದು ಸೇಫಾಗಿ A to Z ಒಂದೇ ಸೆಂಟ್ರಲ್ಲಿ ಎಲ್ಲ ಫೆಸಿಲಿಟೀಸ್ ಇಡೋದು. ಲಾಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ, ಈಗ ಈ ಮೆಡಿಸಿನ್ಸು ಇಂಡಿಯಾಲಿ ಸಾಕಷ್ಟು ಚೀಪೂ ಆಗುತ್ತೆ. ಈ ತಿಂಗಳು ಈ ಮೆಡಿಸಿನ್ದು ಪ್ಯಾಟೆಂಟು ಮುಗಿತಾ ಇದೆ. ಸೊ ಚೀಪರ್ ವೇರಿಯಂಟ್ಸು ಮಾರ್ಕೆಟಲ್ಲಿ ಬರುತ್ತೆ. ಅದರಿಂದ ಇದು ಸಿಗೋದು ಇನ್ನೂ ಸುಲಭವಾಗುತ್ತೆ. ಅದು ಒಳ್ಳೆಯದು, ಬಟ್ ಅದ್ರ ಜೊತೆ ಸೇಫ್ಟಿ ಇಶ್ಯೂಸು, ಕಾಂಪ್ಲಿಕೇಶನ್ಸೂ ಆಗೋ ಚಾನ್ಸಸ್ಸೂ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಸೇಫಾಗಿ ಕರೆಕ್ಟ್ ಪ್ಲೇಸಲ್ಲಿ ಮಾಡೋದು ಮುಖ್ಯ. ಸೊ ಸಾಮಾನ್ಯವಾಗಿ ಇದು ಅಡಲ್ಟ್ಸಲ್ಲೇ ಮಾಡೋದು ಅಬವ್ 18, ಬಟ್ ಬಿಲೋ 18 ಕೆಲವು ಕೇಸಸ್ಸಲ್ಲಿ ಮಾಡ್ಬೋದು. ಏಜ್ ರಿಸ್ಟ್ರಿಕ್ಷನ್ಸ್ಗಿಂತ BMI ರಿಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ. ಈ ಮೆಡಿಸಿನ್ಸ್ ಯಾರಿಗೆ ಉಪಯೋಗಿಸ್ಬೇಕಂದ್ರೆ ಯಾರು BMI 30ಗಿಂತ ಜಾಸ್ತಿ ಇದೆಯೋ, ಅಥವಾ 27ಗಿಂತ ಜಾಸ್ತಿ ಯಾವುದೋ ಕಾಂಪ್ಲಿಕೇಶನ್ ಅಂದರೆ ಡಯಾಬಿಟೀಸು ಅಥವಾ ಸ್ಲೀಪ್ ಆ್ಯಪ್ನಿಯಾ ಇದ್ದರೆ. ಈ ವರ್ಡ್ ಕ್ಯಾಟಗರಿ ಬಿಟ್ಟು ಲೆಸ್ ದೆನ್ 27ಗೆ ಈ ಮೆಡಿಸಿನ್ಸ್ ಯೂಸ್ ಮಾಡೋದಲ್ಲ. ಸೊ ಈ ಮೆಡಿಸಿನ್ ಉದ್ದೇಶ ಅಯ್ಯೋ ನನ್ನ ಮದುವೆ 1 ತಿಂಗಳಿದೆ, 1-2-3 ಕಿಲೋ ಕಡಿಮೆ ಮಾಡೋಕ್ಕೆ ಔಷಧಿ ತೊಗೊಳ್ಳೋದು ಅದಂತ ಅಲ್ಲ. ಈ ಮೆಡಿಸಿನ್ಸ್ ಯಾರಿಗೆ ಸಿವಿಯರ್ ವೇಟಿಂದ ಪ್ರಾಬ್ಲಮ್ ಆಗ್ತಾ ಇದೆಯೋ ಅವ್ರಿಗೆ ಈ ಮೆಡಿಸಿನ್ಸು ಉಪಯೋಗಿಸೋದು. ಇದು ಅಶ್ಯೂರಿಟಿ ಅಂತ ಹೇಳೋದು ಕಷ್ಟ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಬಟ್ ಸ್ಟಡೀಸಲ್ಲಿ ಈ ಮೆಡಿಸಿನ್ಸಲ್ಲಿ 10 to 20% ವೇಟ್ ಲಾಸ್ ಆಗೋದು ಸಾಧ್ಯ. ಕೆಲವರಲ್ಲಿ ಇನ್ನೂ ಜಾಸ್ತಿ 30% ತನಕನೂ ಆಗುತ್ತೆ. ಬಟ್ ಬೇರೆ ಬೇರೆ ಮೆಡಿಸಿನ್ಸ್ ಇದೆ, ಸೆಮಗ್ಲೂಟೈಡ್ ಒಂದು, ಟಿರ್ಜಪಟೈಡ್ ಒಂದು, ಯಾರಿಗೆ ಯಾವ ಮೆಡಿಸಿನ್ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಡಿಸೈಡ್ ಮಾಡೋದು.
ಸೈಡ್ ಎಫೆಕ್ಟ್ಸು ಕೆಲವ್ರು ಇರುತ್ತೆ. ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನಾಸಿಯಾ, ವಾಂತಿ ಬರೋ ಥರ ಆ ಥರ ಎಲ್ಲ ಇರುತ್ತೆ, ಅದು ಮ್ಯಾನೇಜ್ ಮಾಡ್ಬೋದು. ಅದು ಬಿಟ್ಟು ಲಾಂಗ್ ಟರ್ಮ್ಸ್ ಇದೆಲ್ಲ ತುಂಬ ಸೇಫ್. ಕೆಲವರು ಅನ್ಕೋತಾರೆ ಇದು ರೀಸೆಂಟಾಗಿ ಬಂದಿದೆ, ಇದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಅಂತ. ಹಾಗಲ್ಲ, ಈ ಮೆಡಿಸಿನ್ಸು 20 ವರ್ಷದಿಂದ ಸ್ಟಡಿ ಆಗ್ತಾ ಇದೆ. ಎಷ್ಟೊಂದು ಥೌಸಂಡ್ಸ್ಗಿಂತ ಪೇಷಂಟ್ಸ್ ಮೇಲೆ ಸ್ಟಡಿ ಆಗಿದೆ, ಇಂಡಿಯನ್ ಪೇಷಂಟ್ಸ್ ಮೇಲೂ ಸ್ಟಡಿ ಆಗಿದೆ. ಸೊ ಇದ್ರ ಸೇಫ್ಟಿ ಪ್ರೊಫೈಲ್ ತುಂಬ ಒಳ್ಳೆಯದು. ಬಟ್ ಕೆಲವ್ರು ಪೇಷಂಟ್ಸಲ್ಲಿ ರಿಸ್ಕ್ ಆಗೋ ಚಾನ್ಸ್ ಜಾಸ್ತಿ. ಯಾರಿಗೆ ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ ಇದೆಯೋ, ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಅವರಲ್ಲೂ ಇದು ಕೊಡ್ಬೋದು, ಬಟ್ ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಕೊಡಬೇಕು. ಸೊ ಅದಕ್ಕೋಸ್ಕರ ಇದನ್ನ ಕರೆಕ್ಟ್ ಪ್ಲೇಸಲ್ಲಿ ತೊಗೊಳ್ಳೋದು ಮುಖ್ಯ. ಈಗ ಜನ ಗೊತ್ತಿರಲ್ಲ ಅವ್ರ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದೆ ಅಂತ. ಅದೆಲ್ಲ ಚೆಕ್ ಮಾಡಿಬಿಟ್ಟು ಔಷಧಿಗಳು ಕೊಡಬೇಕು. ಅನ್ನಾರ್ಥರಾಗಿ ಹೊರಗಡೆ ತುಂಬ ಜನ ಒಂದೇ ದಿನ ನಾವು 7 kg ಮಾಡ್ತೀವಿ, ಒಂದು ವಾರದಲ್ಲಿ 10 kg ಕಡಿಮೆ ಮಾಡ್ತೀವಿ, ಈ ಥರ ಇಲ್ಲೀಗಲಾಗಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಸರ್. ಅದು ಕರೆಕ್ಟು. ಇದು ತುಂಬ ದಿವಸದಿಂದ ಇದೆ. ವೆಯ್ಟ್ ಲಾಸ್ ಒಂದು ದೊಡ್ಡ ಇಂಡಸ್ಟ್ರಿನೇ. ಮುಂಚೆನೂ ಎಲ್ಲಿ ಎಕ್ಸಸೈಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಅಲ್ಲೂ ಔಷಧಿಗಳು ಕೊಡ್ತಾಯಿದ್ರು, ಹಾರ್ಮೋನ್ಸ್ ಎಲ್ಲ ಕೊಡ್ತಾಯಿದ್ರು ವೆಯ್ಟ್ ಲಾಸ್ ಆಗೋಕ್ಕೆ. ವೆಯ್ಟ್ ಲಾಸು ಸಸ್ಟೈನಬಲ್ ಆಗಿರಬೇಕು. ಒಂದು ವಾರದಲ್ಲಿ 10 ಕಿಲೋ ತೆಗೆದ್ಬಿಟ್ಟು 3 ತಿಂಗಳಾದಮೇಲೆ ವಾಪಸ್ ಬಂದರೆ ಅದರಲ್ಲಿ ಏನರ್ಥ? ಇದು ವೆಯ್ಟ್ ಲಾಸು ಇಡೀ ಲೈಫಿಗೆ ಇರಬೇಕು, ಅದು ಲೈಫ್ ಲಾಂಗ್ ಬೆನಿಫಿಟ್ ಇರಬೇಕು. ಅದಕ್ಕೆ ಬರೀ ವೆಯ್ಟ್ ಲಾಸ್ ಅಲ್ಲ, ಅದ್ರ ಜೊತೆ ಡಯಟು, ಎಕ್ಸರ್ಸೈಸು ಈಕ್ವಲಿ ಇಂಪಾರ್ಟೆಂಟ್. ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ. ನಾನು ಸ್ಪೋರ್ಟ್ಸ್ ಮತ್ತು ಎಕ್ಸಸೈಸ್ ಮೆಡಿಸಿನ್ ಡಾಕ್ಟರು. ಅವರು ಡಾಕ್ಟರ್ ಅನಿಕೇತ್ ಹೇಳಿದಾಗೆ ಜಸ್ಟ್ ಟು ಮೇಕ್ ಶೋರ್ ಬರೀ ಮೆಡಿಸಿನ್ ಒಂದೇ ಅಲ್ಲ, ಪೇಷಂಟ್ಗೆ ಮೆಡಿಸಿನ್ ಎಜುಕೇಷನ್ ಬಗ್ಗೆ ಮತ್ತು ಮೆಡಿಸಿನ್ ಜೊತೆಗೆ ಏನೇನು ಮಾಡಬೇಕು. ಯಾಕಂದರೆ ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮುಖ್ಯ. ಬರೀ ಮೆಡಿಸಿನ್ ತೊಗೊಂಡು ಅದು ಒನ್ ಸ್ಟಾಪ್ ಸೊಲ್ಯೂಷನ್ ಅಲ್ಲ. ಅದ್ರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್ಸು, ಡಯಟು, ಎಕ್ಸಸೈಸು, ಕೆಲವು ಜನಕ್ಕೆ ಸೈಕಾಲಜಿ ಕೌನ್ಸ್ಲಿಂಗು ಬೇಕಾಗತ್ತೆ. ಇದೆಲ್ಲ ಜೊತೆಗೆ ಮಾಡಿದ್ರೆ ಈ ಮೆಡಿಸಿನ್ದು ಕೆಲಸ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಅದು ಹಾಗಾಗಿ ನಾನಿಲ್ಲಿ ಕನ್ಸಲ್ಟೆಂಟಾಗಿ ಬಂದು ಅದನ್ನೆಲ್ಲ ಕರೆಕ್ಟಾಗಿ ನಡೀತಾ ಇದೆಯೋ ಇಲ್ವೋ, ಪ್ಲಸ್ ಪೇಷಂಟ್ಸ್ ಎಲ್ಲ ಕ್ರೈಟೀರಿಯಾನ ಮೀಟ್ ಮಾಡ್ತಾರೋ ಇಲ್ವೋ ಶುರು ಮಾಡೋಕ್ಕೆ ಮುಂಚೆ. ಯಾಕಂದರೆ ಇದು ಶುರು ಮಾಡಿದ್ಮೇಲೆ ಒಂದೇ ಸಣ ನಿಲ್ಸೋಕ್ಕೂ ಆಗಲ್ಲ ಮೆಡಿಸಿನ್ಸ್ನ. ನಿಧಾನವಾಗಿ ನೋಡಿಕೊಂಡು ಯಾರಿಗೆ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು. ಹಾಗೆ ಬಂದವರಿಗೆ ಫಿಸಿಕಲಿ ಫಿಟ್ ಇದ್ದು ಅವರು ಮಾತ್ರೆ ಅವಶ್ಯಕತೆಯೇ ಇಲ್ಲ, ಬರೀ ಎಕ್ಸಸೈಸ್ ಮೂಲಕ ಅವರು ವೆಯ್ಟ್ ಕಡಿಮೆ ಮಾಡ್ಕೊಬೋದು ಅನ್ನೋರ್ಗೂ ಅಡ್ವೈಸ್ ಮಾಡ್ತೀರಾ? ಹೇಗೆ ಇಲ್ಲ ಮೆಡಿಸಿನ್ ಬೇಕೇ ಬೇಕಾ? ಇಲ್ಲ ಸರ್, ಅವ್ರಿಗೆ ಅಕಸ್ಮಾತ್ ಅವ್ರಿಗೆ ಕೆಪಾಸಿಟಿ ಇದ್ದರೆ ಟು ಮೆಡಿಸಿನ್ ಇಲ್ಲದೇ ಸರಿ ಹೋಗೋ ಕೆಪಾಸಿಟಿ ಇದೆ, ಬೇಕಾಗಿಲ್ಲ. ಕ್ರೈಟೀರಿಯಾ ಇರುತ್ತೆ, ಅದು BMI ಅಂತ ಹೇಳಿದ್ರಲ್ಲ. ಸೊ ಅದು BMI ಅನ್ನೋದು 30 ಮೇಲಿದ್ದರೆ BMI ಮಿನಿಮಮ್ 30 ಇರಬೇಕು BMI. ಅದ್ರ ಮೇಲಿದ್ರೇ ಇದು ಈ ಒಜೆಂಪಿಕ್ ಅಥವಾ ಮೌಂಜಾರೋ ಅಥವಾ ಈ ಥರ ಮೆಡಿಸಿನ್ಸ್ ಕೊಡೋಕ್ಕೆ ಇದಿರುತ್ತೆ. ಅಕಸ್ಮಾತ್ BMI 30 ಮೇಲಿಲ್ಲ, ನಾರ್ಮಲ್ BMI 25 ಒಳಗಡೆ ಇರಬೇಕು, 24 ಒಳಗಡೆ ಇರಬೇಕು. ಬರೀ 30 ಮೇಲೆ ಇರಬೇಕು. ಇಲ್ಲ ಅಕಸ್ಮಾತ್ ಅವ್ರಿಗೆ 27 ಮೇಲೆ ಇದ್ಬಿಟ್ಟು 27 ಮೇಲೆ ಇದ್ಬಿಟ್ಟು ಅವರಿಗೆ BP ಇಲ್ಲ ಹೃದಯದ ಏನಾದರೂ ತೊಂದರೆ ಇದ್ದರೆ ಏನಾದರೂ ಆವಾಗ ಅದ್ರ ಜೊತೆ ಸಹ ಈ ಮೆಡಿಸಿನ್ ಕೊಡ್ಬೋದು. ಬಟ್ BMI ಅಷ್ಟು ಜಾಸ್ತಿ ಇಲ್ಲನೇ ಇದು ಕೊಡೋ ಅವಶ್ಯಕತೆ ಇಲ್ಲ. BP, ಶುಗರು ಈ ಥರ ಯಾವ್ದಾದ್ರು ನಾರ್ಮಲ್ ಕಾಯಿಲೆಗಳಿದ್ದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಶುಗರ್ಗೆ ಸೆಪ್ರೇಟಾಗೇ ಇದು ಸೆಪ್ರೇಟಾಗಿ ಟ್ರೀಟ್ಮೆಂಟು ಕೊಡ್ಬೋದು. ಶುಗರ್ ಇರೋರಿಗೆ ಬೇರೆ ಯಾವ ಮೆಡಿಸಿನು ವರ್ಕ್ ಆಗ್ತಾಯಿಲ್ಲ, ಶುಗರ್ ಇರೋರಿಗೆ ಸೆಪ್ರೇಟಾಗಿ ಕೊಡ್ಬೋದು. ಬಟ್ BP ಇರೋರಿಗೆ ಅವ್ರು ಒಬಿಸಿಟಿ ಸಹ ಇರಬೇಕು. ಬರೀ BP ಇದ್ದರೆ ಕೊಡೋಕ್ಕಾಗಲ್ಲ. ಜೊತೆ ಹಾರ್ಮೋನ್ಗಳ ಬದಲಾವಣೆ ಆಗುತ್ತೆ, ಮುಖದಲ್ಲಿ ಹೆಂಗಸರಿಗೆ ಕೂದಲು ಬರುತ್ತೆ, ಕಪ್ಪು ಬಣ್ಣ ಬರುತ್ತೆ, PCOD ಅಂತ ಬರುತ್ತೆ. ಅದ್ರ ಬಗ್ಗೆ ಡಾಕ್ಟರ್ ಜಯಶ್ರೀ ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹೆಣ್ಮಕ್ಳಲ್ಲಿ ತೂಕ ಜಾಸ್ತಿ ಆಗ್ತಾಯಿದೆ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, PCOD ಅಂತ. ಅದು ಸುಮಾರು ಒಂದು ಕಾಲದಷ್ಟು ಭಾಗದ ಜನದಲ್ಲಿ ಬರ್ತಾಯಿದೆ. ಹಾಗಾಗ್ಬಿಟ್ಟು ಹೆಣ್ಮಕ್ಳಿಗೆ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ. ಆಮೇಲೆ ಮಕ್ಕಳಾಗೋದಕ್ಕೂ ಇನ್ಫರ್ಟಿಲಿಟಿ, ಬಂಜೆತನ ಅಂತೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಎಲ್ಲ ವೇಟ್ ರಿಲೇಟೆಡ್ ಇಂದ. ವೇಟ್ ಇರೋದ್ರಿಂದ ಅವ್ರಿಗೆ ತೂಕ ಕಮ್ಮಿ ಮಾಡಿಕೊಳ್ಳದೆ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ, ಮೆಡಿಸಿನ್ಸ್ ತೊಗೊಳ್ದೆ ಟ್ರೀಟ್ಮೆಂಟ್ ಶುರು ಆಗೋದಿಲ್ಲ. ಹಾಗಾಗ್ಬಿಟ್ಟು ಏನಾಗ್ತಾಯಿದೆ ಅಂದರೆ ಎಲ್ಲರೂ ಒಂಥರ ಡಾಕ್ಟ್ರ್ ಹತ್ರನೂ ಬರೋಕ್ಕೆ ಶುರು ಮಾಡಿದ್ದಾರೆ. ಅದಲ್ಲದೇ ಈಗ ಕೆಲವರು ಬ್ಯೂಟಿಷಿಯನ್ ಹತ್ರ ಬ್ಯೂಟಿ ಟ್ರೀಟ್ಮೆಂಟ್ಗೆ ಇದು ಮಕ್ಕದಲ್ಲೆಲ್ಲ ಜಾಸ್ತಿ ಕೂದಲು ಬಂದಾಗ ಬ್ಯೂಟಿಷಿಯನ್ಸ್ ಹತ್ರ ಹೋಗ್ತಾರೆ. ಈಗೇನಾಗಿದೆ ಅಂದರೆ ಇವ್ರುಗಳಿಗೆ ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಿದ್ದಾರೆ. ಈ ಒಜೆಂಪಿಕ್ಕು, ಮೊಂಜಾರೋ, ಹೊಸ ಇದು ವಿಚ್ ಈಸ್ ವೆರಿ ವೆರಿ ರಿಸ್ಕಿ ಟು ದ ಪೇಷಂಟ್ಸ್. ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಇದನ್ನು ಒಂದು ಭಾಗವಾಗಿ ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀವಿ. ಯಾಕೆಂದರೆ ಸೈಡ್ ಎಫೆಕ್ಟ್ಸು
ಈ ಕಮ್ಮಿ ಇರಬೇಕು. ಸೊ ಹಾಗಾಗಿಬಿಟ್ಟು ಜನಗಳಿಗೆ ಪ್ರಾಪರ್ ಮೂಲಕ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಅವ್ರ PCOD ಬಂಜೆತನ ಎಲ್ಲ ಕಮ್ಮಿ ಆಗುತ್ತೆ. ಪ್ಲಸ್ ಅದರಿಂದ ಮುಖದಲ್ಲಿ ಕೂದಲು ಬರೋದು ಎಲ್ಲ ಕಮ್ಮಿ ಆಗಬೇಕು ಅಂತ. ಈಗ ಹೇಗಾಗಿದೆ ಅಂದರೆ ಮದುವೆಗೆ ಏನಾದ್ರು ಫಿಕ್ಸ್ ಆಗಿದೆ ಅಂದ್ಕೊಳ್ಳಿ, ಬ್ಯೂಟಿಷಿಯನ್ ಹತ್ರ ಹೋಗ್ಬಿಟ್ಟು 1-2 ಡೋಸ್ ತೊಗೋತಾರೆ ತಕ್ಷಣ ಕಮ್ಮಿ ಆಗೋದಕ್ಕೆ. ಮದುವೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನಕ್ಕೆ ತೊಗೊಂಡ್ವಿ, ಅದ್ರ ಸೈಡ್ ಎಫೆಕ್ಟ್ ಏನು ಒಂದು ಗೊತ್ತಿರೋದಿಲ್ಲ. ಇದು ಕಮ್ಮಿ ಆಗಬೇಕು. ಗೌರ್ಮೆಂಟ್ ಶುಡ್ ರೆಗ್ಯುಲೇಟ್ ದಿಸ್ ಆ್ಯಂಡ್ ಮೇಕ್ ಇಟ್ ಎ ಪಾಲಿಸಿ. ಡಾಕ್ಟ್ರುಗಳು ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು, ಬೇರೆ ಎಲ್ಲೂ ಹೋಗಬಾರ್ದು ಅಂತ. ಸೊ ಆ ಕಾರಣದಿಂದ ದಯವಿಟ್ಟು ಯಾರೇ ಆಗಲಿ, PCOD ಆಗಲಿ, ಇನ್ಫರ್ಟಿಲಿಟಿ ಆಗಲಿ, ಏನೇ ಆಗಲಿ, ಡಾಕ್ಟ್ರುಗಳನ್ನ ಹತ್ರ ಕನ್ಸಲ್ಟ್ ಮಾಡಿ ಪ್ರಾಪರ್ ಚಾನೆಲ್ ಮೂಲಕ ಟ್ರೀಟ್ಮೆಂಟ್ ತಗೋಬೇಕು. ಥ್ಯಾಂಕ್ ಯು. ಕೂದಲು ಬರೋದಾಗ್ಬೋದು, ಹೆಣ್ಣು ಮಕ್ಕಳಿಗೆ ತಲೆಯಲ್ಲಿ ಕೂದಲು ಬೀಳುತ್ತೆ, ತಲೆ ಒಬಿಸಿಟಿನಲ್ಲಿ ಜಾಸ್ತಿ. ಇಲ್ಲಿ ಕತ್ತಲ್ಲಿ ಅಕ್ಯಾಂಥೋಸ್ ನಿಗ್ರಿಕ್ಯಾನ್ಸ್ ಅಂತ ಬರುತ್ತೆ, ಮುಖ ಸಡಿಲಾಗುತ್ತೆ, ಜೋತು ಬೀಳುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಈ ಚರ್ಮದ ಸಮಸ್ಯೆಗಳಿಗೆ ಎಸ್ಥೆಟಿಕ್ ಟ್ರೀಟ್ಮೆಂಟ್ಸ್ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಡಾಕ್ಟರ್ ರಮ್ಯಾ ಹೇಳ್ತಾರೆ. ಇಲ್ಲಿ ನಾವು ಆಸ್ಥೆಟಿಕ್ ಟ್ರೀಟ್ಮೆಂಟ್ ಒಬೇಸಿಟಿ ರಿಲೇಟೆಡ್ ಅಂತಂದರೆ ಕೆಲವು ಕಂಡೀಷನ್ಸ್ ಲೈಕ್ ಮೊಡವೆಗಳು ಮತ್ತು ಕೂದಲು ಉದುರುವಿಕೆ, ಅದಕ್ಕೆಲ್ಲ ಕೆಮಿಕಲ್ ಪೀಲ್ಸು, ಲೇಸರ್ಸು, ಇಂಥವೆಲ್ಲ ಹಲವಾರು ಟ್ರೀಟ್ಮೆಂಟ್ಗಳಿದೆ. ಮತ್ತು ಕ್ರೀಮ್ಸು, ರೋಟೀನ್ಸು ಇದನ್ನೆಲ್ಲ ಸೆಟ್ ಮಾಡಿ ಕೊಡ್ತೀವಿ. ಅದರಿಂದ ಒಬೇಸಿಟಿ ರಿಲೇಟೆಡ್ ಸ್ಕಿನ್ ಮತ್ತು ಹೇರ್ ಅಲ್ಲದೇ ಸ್ಟ್ರೆಚ್ ಮಾರ್ಕ್ಸ್ ಇರ್ತವೆ, ಮತ್ತು ಹಿರ್ಸಿಟಿಸಮ್ ಅಂದರೆ ಕೂದಲು ಗದ್ದದಲ್ಲಿ ಕೂದಲು ಬೆಳೆಯೋದಾಗಲಿ, ಅಥವಾ ನೆಕ್ಕಲ್ಲಿ ಪಿಗ್ಮೆಂಟೇಷನ್, ಇಂಥವಕ್ಕೆಲ್ಲ ಹಲವಾರು ಟ್ರೀಟ್ಮೆಂಟ್ ಇದೆ. ನಾವು ನಿಮ್ಮನ್ನು ಪರೀಕ್ಷೆ ಮಾಡಿ ಯಾವುದು ಕರೆಕ್ಟ್ ಟ್ರೀಟ್ಮೆಂಟು ಅದನ್ನು ನೀಡ್ತೀವಿ. ಸೊ ಇದು ಆಸ್ಥೆಟಿಕ್ಸ್ ಪಾರ್ಟು ಒಬೇಸಿಟಿನಲ್ಲಿ.